ಅಭಿ, ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಅವಳ ಮುಖದತ್ತ ಬಾಗಿ ಮೆಲ್ಲನೆ ನುಡಿದ. ಅಭಿರಾಮಿ ತಟ್ಟನೆ ಮಾತು ಬದಲಾಯಿಸುತ್ತಾ, ಅಮ್ಮ ಹೇಳಿದ್ದಾರೆ ನೀವು ಬೇಗ ಸ್ನಾನ ಮಾಡಿ ರೆಡಿ ಆಗಬೇಕಂತೆ ಎಂದಾಗ ಭರತ್ ತಲೆ ಎತ್ತಿ ಗಟ್ಟಿಯಾಗಿ ನಕ್ಬಿಟ್ಟ. ನಗುಕ್ಕೇನಾಯಿತು? ಅಭಿರಾಮಿ ಹುಬ್ಬು ಗಂಟಿಸಿ ಪ್ರಶ್ನಿಸಿದ್ಲು. ಭರತ್ ನಗುವನ್ನು ಹತೋಟಿಗೆ ತಂದುಕೊಳ್ಳುತ್ತಾ, ಇದ್ದಕ್ಕಿದ್ದ ಹಾಗೆ ಏನಿದು, ಹೆಂಡತಿಯಾಗಿ ಪೂರ್ತಿ ಚಾರ್ಜ್ ತಗೊಂಡ್ಬಿಟ್ಟಿದೀಯಾ ಎಂದಾಗ ಅವಳು ಕೆನ್ನೆ ಉಬ್ಬಿಸಿದ್ಲು. ಹಾಗೇನಿಲ್ಲ, ಗಂಡ ಅನ್ನೋ ಗೌರವ, ಹೆಂಡತಿಯಾಗಿ ನನ್ನ ಕರ್ತವ್ಯ. ಭರತ್ ಅವಳ ಗಲ್ಲ ಹಿಡಿದೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು, ಕರ್ತವ್ಯ ಗೌರವವೇನೂ ಬೇಡ ಅಭಿ, ಪ್ರೀತಿ ತೋರಿಸಿದ್ರೆ ಸಾಕು ಎಂದು ಕಣ್ಮಿಟಿಕ್ಸಿ ನಕ್ಕ. ಅಭಿರಾಮಿಯ ಕೆನ್ನೆಗಳು ತುಸು ರಂಗೇರಿದವು. ಮರುಕ್ಷಣವೇ ಅವಳ ಕಣ್ಣಲ್ಲಿ ಏನೋ ಪ್ರಕ್ಷುಬ್ಧತೆ ಇಣುಕಿತು. ಏನು ಮಾತನಾಡದೆ ದಡದಡನೆ ಕೆಳಗಿಳಿದು ಹೊರಟೋದ್ಲು. ಸತ್ಯನಾರಾಯಣ ಪೂಜೆ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನಡೆಯಿತು. ರಾಯರು ಹೆಮ್ಮೆಯಿಂದ ಎಲ್ಲರಿಗೂ ಸೊಸೆಯನ್ನು ಪರಿಚಯ ಮಾಡಿಸಿಕೊಟ್ರು. ಇಂದಿರಮ್ಮ ಅಭಿರಾಮಿಯ ಕೈಯಲ್ಲೇ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಡಿಸಿ ಎಲ್ಲರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ, ಈ ಸೌಭಾಗ್ಯ ದೇವರು ನಿನಗೆ ಶಾಶ್ವತವಾಗಿ ಕೊಡಲಿ ಎಂದು ಅಕ್ಕರೆಯಿಂದ ನುಡಿದ್ರು. ನರೇಂದ್ರ ಮೂರ್ತಿ ರೇಣುಕಾ ಪೂಜೆ ಮುಗಿಸ್ಕೊಂಡು ಊಟವಾದ ಕೂಡಲೇ ಅನಂತಪುರಕ್ಕೆ ಹಿಂತಿರುಗುವವರಿದ್ದರು. ಮಗಳು ಒಂದೇ ದಿನಕ್ಕೆ ತೀರಾ ಗಂಭೀರಳಾಗಿ ಬಿಟ್ಟಿದ್ದಾಳೆ ಎನಿಸಿತು ರೇಣುಕಾಗೆ. ಅಭಿ, ನಾನಿನ್ನು ಹೊರಡ್ತೀವಿ. ನಾವು ಹೇಳಿದ್ದು ಜ್ಞಾಪಕ ಇರಲಿ, ಇಲ್ಲಿ ಎಲ್ಲರ ಜೊತೆಗೆ ಹೊಂದ್ಕೊಂಡಿರಬೇಕು. ರೇಣುಕಾ ಹೇಳಿದಾಗ ಅಭಿರಾಮಿಗೆ ತಡೆಯಲಾಗಲಿಲ್ಲ. ತಾಯಿಯನ್ನು ಅಪ್ಪಿಕೊಂಡು ಬಿಕ್ಕಿದ್ಲು. ರೇಣುಕಾಳಿಗೂ ಗಂಟಲು ಹುಬ್ಬಿ ಬಂತು. 22 ವರ್ಷ ಸಾಕಿ ಬೆಳೆಸಿದ ಮಗಳ ಮಮಕಾರವನ್ನು ದೂರ ಮಾಡಿಕೊಳ್ಳೋದು ಅವಳಿಗೂ ದುಃಖವಾಗಿತ್ತು. ಆದರೆ ಇದು ಪ್ರತಿಯೊಬ್ಬ ಹೆಣ್ಣು ಎತ್ತವರ ಅನುಭವಿಸುವ ಕಷ್ಟವೇ. ಮೂರ್ತಿಗಳು ಗದ್ಗದ ದನಿಯಲ್ಲಿಯೂ ನಗೆ ತುಳುಕಿಸುತ್ತಾ, ಇಷ್ಟು ವರ್ಷ ಅಭಿ ನಿಮ್ಮ ಜೊತೆ ಇದ್ಲು, ಈಗ ಇವಳನ್ನು ಇನ್ನೊಬ್ಬ ತಂದೆ ತಾಯಿ ಮಡಲಿಗೆ ಹಾಕಿದ್ದೀವಿ ಅಷ್ಟೇ, ಅದಕ್ಕೆ ಯಾಕೆ ಇಬ್ಬರು ಅಳ್ತೀರಿ ಎಂದಾಗ ಅವರು ತಮ್ಮ ಮೇಲಿಟ್ಟ ಅಭಿಮಾನ ವಿಶ್ವಾಸಕ್ಕೆ ರಾಯರು ಇಂದಿರಮ್ಮನ ಹೃದಯ ತುಂಬಿ ಬಂತು. ಕಾರ್ ಹೊರಟಾಗ ಅಭಿರಾಮಿಗೆ ಅಳು ತಡೆಯಲಾಗಲಿಲ್ಲ. ಅವಳು ಯಾರಿಗೂ ಮುಖ ತೋರಿಸದೆ ಮಹಡಿ ಏರಿ ಹೋದಾಗ ಇಂದಿರಮ್ಮ ಮಗನ ಕಡೆ ತಿರುಗಿ ಕಳಕಳೆಯಿಂದ, ಎಂದು ತಂದೆ ತಾಯಿಯನ್ನು ಬಿಟ್ಟು ಅಭ್ಯಾಸವಿಲ್ಲ ಪಾಪ, ಹೋಗಿ ಸಮಾಧಾನ ಮಾಡು ಎಂದು ಹೇಳುತ್ತಿದ್ದಂತೆ ಭರತ್ ಅವಳನ್ನು ಹಿಂಬಾಲಿಸಿದ. ಅಭಿರಾಮಿ ಹಾಸಿಗೆಯ ಮೇಲೆ ಕುಳಿತು ದಿಂಬಿನಲ್ಲಿ ಮುಖ ಒದಗಿಸಿ ಅಳುತ್ತಿದ್ಲು. ಭರತ್ ಅವಳ ಹತ್ತಿರ ಹೋಗಿ ನಿಂತು, ಅಭಿ ಇಲ್ಲಿ ನೋಡು ಎಂದಾಗ ಅವಳು ಕುಳಿತ ಭಂಗಿಯಲ್ಲೇ ತಲೆ ಎತ್ತಿ ಅವನತ್ತ ನೋಡಿದ್ಲು. ಕಣ್ಣೀರಿನಿಂದ ಅಮೃತವಾದ ಅವಳ ಮುಖ ನೋಡಿ ಅವನಿಗೆ ಬೇಸರವೆನಿಸಿತು. ಏನಿದು ಅಭಿ, ಎಳೆ ಮಗು ತರಹ ಅಪ್ಪ ಅಮ್ಮನ್ನ ಬಿಟ್ಟಿರೋದು ಅಷ್ಟೊಂದು ಕಷ್ಟನಾ ಎನ್ನುವಂತೆ ತಲೆ ಆಡಿಸಿದ್ಲು. ಅವನು ಅವಳ ತಲೆ ನೆವರಿಸುತ್ತಾ, ಡೋಂಟ್ ವರಿ, ನಿಮ್ಮಪ್ಪ ಅಮ್ಮನನ್ನು ಜಾಸ್ತಿ ಮಿಸ್ ಮಾಡದೇ ಇರೋ ಹಾಗೆ ನಾನು ನೋಡ್ಕೊತೀನಿ ಎಂದಾಗ ಅಭಿರಾಮಿ ಸೆರಗಂಚಿನಿಂದ ಕಣ್ಣು ಮೂಗು ಒರೆಸಿಕೊಳ್ಳಲು ಹವಣಿಸಿದ್ಲು. ಭರತ್ ಅದನ್ನು ತಡೆದು, 1 ನಿಮಿಷ ಎಂದು ತನ್ನ ಜೇಬಿನಲ್ಲಿಟ್ಟುಕೊಂಡಿದ್ದ ಕರವಸ್ತ್ರ ಕೊಟ್ಟಾಗ ಅಭಿರಾಮಿಗೆ ಅಳುವಿನಲ್ಲೂ ನೆಗೆ ಉಕ್ಕಿ ಬಂತು. ಬಿಸಿಲಿನಲ್ಲಿ ಮಳೆಗೆರೆದಂತೆ ಕಂಬನಿ ಸಿಕ್ತು. ಕಣ್ಗಳಿಂದಲೇ ಅವಳು ನಕ್ಕಾಗ ಭರತ್ ತಾನೂ ನಗಲು ಆರಂಭಿಸಿದ. ಆ ಗಳಿಗೆಯಲ್ಲಿ ಹಿಂದಿನ ರಾತ್ರಿ ಇಬ್ಬರ ನಡುವೆ ಏರ್ಪಟ್ಟಿದ್ದ ಅಡ್ಡ ಗೋಡೆ ಮುರಿದು ಬಿದ್ದಂತೆ ಭಾಸವಾಯಿತು. ಇವಳಿನ್ನೂ ಮುಗ್ದೆ, ಹಸಿ ಮಣ್ಣಿನಂತೆ ಇವಳ ಮನಸ್ಸು, ತಾಳ್ಮೆಯಿಂದ ವರ್ತಿಸಿ ತನ್ನೆಡೆ ಒಲಿಸ್ಕೊಳ್ಬಹುದು ಎಂದು ಭರತ್ ಯೋಚಿಸಿದ. ಇವನು ಸ್ನೇಹಪರ, ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಸಾರಿಣ್ಯ ಇವನಿಗಿದೆ ಎಂದು ಅಭಿರಾಮಿ ತೀರ್ಮಾನ ತೆಗೆದುಕೊಂಡಿದ್ಲು. ಅಭಿ, ನೈಟ್ ರೈಡ್ ಕಾರ್ನಲ್ಲಿ 1 ರೌಂಡ್ ಹೋಗಿ ಬರೋಣ ಭರತ್ ಹೇಳಿದಾಗ ಅವಳು ಎಚ್ಚೆತ್ಲು. ಮಗ ಸೊಸೆ ಅಲಂಕರಿಸಿಕೊಂಡು ಹೊರಟಿದ್ದನ್ನು ರಾಯರು ಇಂದಿರಮ್ಮ ಕಣ್ತುಂಬ ನೋಡಿದ್ರು. ಕಾರಿನ ಬಳಿ ಬಂದಾಗ ಅಭಿರಾಮಿ ಭರತ್ ಕಡೆ ನೋಡಿದ್ಲು. ನೀವೇ ಡ್ರೈವ್ ಮಾಡ್ತೀರಾ? ಯಾಕೆ, ನೀನು ಡ್ರೈವ್ ಮಾಡ್ತೀಯಾ? ಅವನ ತುಟಿಗಳಲ್ಲಿ ತುಂಟತನ ಇಣುಕುತ್ತಿತ್ತು. ಅವಳು ಇಲ್ಲ ಎಂದು ಹಿಂಜರಿಯುತ್ತಾಳೆ ಎಂದು ಹವಣಿಸುತ್ತಿದ್ದ ಸುಳ್ಳಾಯಿತು. ಅವಳು ಮೃದುವಾಗಿ ಕಾರನ್ನು ಸವರಿ,
ನನಗೆ ಡ್ರೈವಿಂಗ್ ಚೆನ್ನಾಗೇ ಬರುತ್ತೆ, ಲೈಸೆನ್ಸ್ ಕೂಡ ಇದೆ, ಬೇಕಾದರೆ ಇವತ್ತು ನಾನೇ ಡ್ರೈವ್ ಮಾಡ್ತೀನಿ ಎಂದಾಗ ಭರತ್ ಸ್ಟೇರಿಂಗ್ ಮುಂದೆ ಕುಳಿತ ಅವಳಿಗಾಗಿ ಪಕ್ಕದ ಬಾಗಿಲು ತೆರೆದ. ಮೊದಲು ನಿನಗೆ ಬೆಂಗಳೂರು ಟ್ರಾಫಿಕ್ ಅಭ್ಯಾಸ ಆಗಬೇಕು, ಆಮೇಲೆ ನಾನು ನಿನಗೋಸ್ಕರನೇ ಒಂದು ಹೊಸ ಕಾರ್ ಕೊಡಿಸ್ತೀನಿ, ನೀನು ಅದನ್ನೇ ಯೂಸ್ ಮಾಡ್ಕೊ ಎಂದಾಗ ಅಭಿರಾಮಿ ಕಣ್ಣು ಅರಳಿಸಿದ್ಲು. ಥ್ಯಾಂಕ್ ಯು ಭರತ್, ಸೋ ನೈಸ್ ಆಫ್ ಯು. ಇದೇ ಮೊದಲ ಬಾರಿ ಅವಳು ಇಷ್ಟು ಮನಸ್ಸು ಬಿಚ್ಚಿ ಹೊಗಳಿದ್ದು. ಅವಳ ಉತ್ಸಾಹ ಕಂಡು ಅವನ ಮನಸ್ಸು ಅರಳಿತು. ಸಣ್ಣಗೆ ಸೀಳು ಹಾಕುತ್ತಾ ಕಾರ್ ಸ್ಟಾರ್ಟ್ ಮಾಡಿದ. ಕಾರ್ ಹೊರಟಾಗ ಅಭಿರಾಮಿ ಕಿಟಕಿಯ ಗಾಜು ಇಳಿಸಿ ಆಸಕ್ತಿಯಿಂದ ಪ್ರತಿಯೊಂದು ರಸ್ತೆಯನ್ನು ವೀಕ್ಷಿಸಿದ್ಲು. ಅವಳು ಒಳ್ಳೆಯ ಮೂಡ್ನಲ್ಲಿ ಇದ್ದಾಳೆಂದು ಭರತ್ ಪೀಠಿಕೆ ಹಾಕಿದ. ಅಭಿ ಅವಳು ಕಿಟಕಿಯಿಂದ ದೃಷ್ಟಿ ತೆಗೆಯದೆ ಪ್ರತಿಕ್ರಿಯೆ ತೋರಿದ್ಲು. ಅವನು ಸಂಕೋಚದಿಂದಲೇ ತಡವರಿಸುತ್ತಾ, ನಿನ್ನೆ ರಾತ್ರಿ ಏನಾಗಿತ್ತು ನಿನಗೆ, ಯಾಕೆ ಆ ರೀತಿ ವರ್ತಿಸಿದೆ ಎಂದು ಕೇಳುತ್ತಿದ್ದಂತೆ ಅಭಿರಾಮಿ ಥಟ್ಟನೆ, ಆ ಅಂಗಡಿಯಲ್ಲಿ ಹಾದಿ ಬ್ರ್ಯಾಂಡ್ ಮೆಹಂದಿ ಸಿಗುತ್ತೆ, ತುಂಬ ಒಳ್ಳೆ ಕ್ವಾಲಿಟಿ, ರಾಜಸ್ಥಾನದಿಂದ ತರಿಸ್ತಾರೆ ಎಂದು ಉದ್ಗಾರ ತೆಗೆದ್ಲು. ಭರತ್ ಆಶ್ಚರ್ಯದಿಂದ ಅವಳನ್ನೇ ನೋಡಿ, ಅರೆ ನಿನಗೆ ಹೇಗೆ ಗೊತ್ತು ಅಭಿ, ಬೆಂಗಳೂರಿಗೆ ಬಂದಿರೋದು ನೀನು ಇದೇ ಮೊದಲನೇ ಸಲ ಅಲ್ವಾ ಎಂದು ಕೇಳಿದಾಗ ಅಭಿರಾಮಿಯು ಗೊಂದಲಕ್ಕೀಡಾದ್ಲು. ಅದೇ ನನಗೂ ಆಶ್ಚರ್ಯ ಆಗ್ತಿದೆ. ಹಿಂದೆ ನಾನು ಚಿಕ್ಕವಳಾಗಿದ್ದಾಗ ಡ್ಯಾಡಿ ಮಮ್ಮಿ ಜೊತೆ ಸೈಟ್ ಸೀಯಿಂಗ್ಗೆ ಬಂದಿದ್ದಂತೆ, ಆಗ ಆ ಅಂಗಡಿನ ನೋಡಿರಬಹುದು, ಅಷ್ಟೇ, ಹಿಂದೆ ನೋಡಿದ್ದು, ಈಗಲೂ ಜ್ಞಾಪಕ ಇರುತ್ತಾ? ನನ್ನ ನೆನಪಿನ ಶಕ್ತಿ ಬಗ್ಗೆ ಹೇಳಿದ್ನಲ್ಲ ಭರತ್, ನಿಜ ಹೇಳಬೇಕಂದ್ರೆ ಈ ಊರಲ್ಲಿ ನಾನು ಯಾವುದೋ ದೇವಸ್ಥಾನಕ್ಕೆ ಬಂದಿದೆ, ಪೂಜಾ ವಿಧಾನಗಳನ್ನು ನೋಡಿದೆ, ಯಾವುದು ಅಂತ ಸ್ಪಷ್ಟವಾಗಿ ನೆನಪಿಗೆ ಬರ್ತಾ ಇಲ್ಲ. ಆದರೆ ಆ ದೇವಸ್ಥಾನ, ದೇವರಿಗಿಟ್ಟ ಕೆಂಪು ಗುಲಾಬಿ ಹೂಗಳು, ಜ್ಯೋತಿ ಬೆಳಗುತ್ತಿರುವ ಆರತಿ ತಟ್ಟೆ, ಶ್ಲೋಕಗಳ ಉಚ್ಚಾರಣೆ ಇವೆಲ್ಲ ಮುಸುಕಾಗಿವೆ. ಅಭಿರಾಮಿ ಕನಸಿನಲ್ಲಿರುವವಳಂತೆ ಉದ್ಗಾರ ತೆಗೆದ್ಲು. ಭರತ್ ನಗುತ್ತಾ, ನಿಮ್ಮ ಮಮ್ಮಿ ಡ್ಯಾಡಿ ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು ಅನಿಸುತ್ತೆ, ಎಲ್ಲ ಜಾಗಗಳಿಗಿಂತ ಅದೇ ನಿನ್ನ ಮನಸ್ಸಿನಲ್ಲಿ ಹಚ್ಚಿಟ್ಟು ಬಿಟ್ಟಿದೆ. ಕೆಲವು ಸಲ ಹಾಗಾಗತ್ತೆ ಅಭಿ. ನಮ್ಮ ತಾತನ ಊರು ನಂಜನಗೂಡು, ತುಂಬ ಚಿಕ್ಕವನಾಗಿದ್ದಾಗ ಆಗಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ಅದಾದಮೇಲೆ ನಮ್ಮಪ್ಪನಿಗೆ ಬೇರೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಿತ್ತು. ಎಷ್ಟೋ ಜಾಗಗಳನ್ನು ನೋಡಿಬಿಟ್ಟಿದ್ವಿ. ನಮ್ಮ ತಾತ ಸತ್ತ ಮೇಲೆ ನಂಜನಗೂಡಿನ ಕಡೆ ತಲೆನೇ ಹಾಕಲಿಲ್ಲ. ಅವರು ಸತ್ತು ಈಗಾಗಲೇ 15 ವರ್ಷ ಆಗಿದೆ. ಆದರೂ ಆ ನಂಜನಗೂಡಿನ ದೇವಸ್ಥಾನ, ನಂಜುಂಡೇಶ್ವರ ಲಿಂಗ, ಆ ಗೋಪುರ ಇದೆಲ್ಲ ಇನ್ನೂ ನನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ ಎಂದು ತನ್ನ ಅನುಭವ ವರ್ಣಿಸಿದಾಗ ಅಭಿರಾಮಿ ಆಶ್ಚರ್ಯದಿಂದ ಕಣ್ಣಳಿಸಿದ್ಲು. ಯಾಕಾಗೆ? ಬಹುಶಃ ಯಾವುದೋ ಒಂದು ಮುಖ್ಯವಾದ ಘಟನೆ ನಡೆದ ಸ್ಥಳ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ ಅನಿಸುತ್ತೆ. ನನ್ನ 6ನೇ ವಯಸ್ಸಿನಲ್ಲಿದ್ದಾಗ ನಂಜನಗೂಡಿನಲ್ಲಿ ನಮ್ಮ ತಾತ ನನ್ನ ಮುಂಜಿ ಮಾಡಿ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಂತೆ. ಆ ಘಟನೆಯೇ ನನ್ನ ನೆನಪಿನಲ್ಲಿ ಇನ್ನೂ ಉಳಿದುಕೊಂಡಿರಬಹುದು. ಭರತ್ ಹೇಳಿದಾಗ ಅಭಿರಾಮಿ ಮಾತನಾಡಲಿಲ್ಲ. ಯಾವುದೋ ಯೋಚನಾ ಲಹರಿಯಲ್ಲಿ ತೇಲಿ ಹೋದವಳಂತೆ ಕಾಣುತ್ತಿದ್ಲು. ಅಭಿರಾಮಿ ಖುಷಿಯಿಂದಲೇ ಭರತ್ ಜೊತೆ ಓಡಾಡಿದ್ಲು. ಇಬ್ಬರು ಐಸ್ ಕ್ರೀಮ್ ತಿಂದ ಮೇಲೆ ಭರತ್ ಅವಳಿಗಾಗಿ ನೈಟ್ ಗೌನ್ ಹಾಗೂ ಕೆಲವು ಅಲಂಕಾರ ಸಾಮಗ್ರಿಗಳನ್ನು ಕೊಡಿಸಿದ. ಪರ್ಸ್ನಲ್ಲಿ ದುಡ್ಡಿದೆಯೋ ಇಲ್ವೋ ನೋಡ್ಕೊಳ್ಳಿ, ಅಭಿರಾಮಿ ಕೀಟಲ್ಲಿ ಮಾಡಿದಾಗ ಅವನು ನಗುತ್ತಾ, ದುಡ್ಡು ಸಾಲದೇ ಇದ್ದರೆ ಅನಂತಪುರಕ್ಕೆ ನಿಮ್ಮ ಡ್ಯಾಡಿ ಹತ್ರ ಬಿಲ್ ಕಳಿಸೋಕೆ ಹೇಳ್ತೀನಿ, ಹೇಗಿದ್ರೂ ವರದಕ್ಷಿಣೆ ಅಂತ ನಾನೇನು ತಗೊಂಡಿಲ್ಲ ಅಲ್ವಾ ಎಂದು ಛೇಡಿಸಿದಾಗ ಅವಳು ಕಣ್ಣು ಅಗಲಿಸಿ ಕೋಪದಿಂದ ನೋಡಿದ್ಲು. ಕೋಪದಲ್ಲಿ ಇಮ್ಮಡಿಯಾಗಿದ್ದ ಅವಳ ಚೆಲುವನ್ನು ಅವನು ರಸಿಕತೆಯಿಂದ ಕಣ್ ತುಂಬಿಕೊಂಡ. ಇನ್ನೇನು ಮತ್ತೆ, ಹೆಂಡತಿನ ಸಾಕೋ ಯೋಗ್ಯತೆ ಇಲ್ಲದೆ ಇರೋನು ಅನ್ಕೊಂಡ್ಬಿಟ್ಟಿದ್ಯೇನು ನನ್ನನ್ನು ಎಂದು ನಗುತ್ತಾ ತನ್ನ ಕ್ರೆಡಿಟ್ ಕಾರ್ಡ್ ಹೊರಗೆ ತೆಗೆದ. ಅವರಿಬ್ಬರು ಮನೆ ತಲುಪಿದಾಗ ರಾತ್ರಿ 9 ಗಂಟೆ ಆಗಿತ್ತು. ಇಂದಿರಮ್ಮ ಅವರಿಗಾಗಿ ಊಟಕ್ಕೆ ಕಾಯುತ್ತಿದ್ದರು. ಭರತ್ಗೆ ಊಟ ಗಂಟಲಿನಲ್ಲಿ ಇಳಿಯಲಿಲ್ಲ. ಸಂಜೆ ಇಡೀ ಅಭಿರಾಮಿಯ ಸಾನ್ನಿಧ್ಯ ದೊರೆತಿದ್ರಿಂದ ಅವನ ಮೈ ಮನಸ್ಸು ಅವಳ ಸನಿಹಕ್ಕಾಗಿ ಹಾತೊರೆಯುತ್ತಿತ್ತು. ಅವಳ ನಗು, ಮಾತುಕತೆ ಅವನ ಬಯಕೆಗಳನ್ನು ಕೆಣಕುತ್ತಿದ್ದವು.
ಅವನು ಊಟ ಮುಗಿಸುವ ಹೊತ್ತಿಗೆ ಅಭಿರಾಮಿ ಮಹಡಿ ಏರಿ ಹೋದ್ಲು. ಅವನು ಮನೆಯ ಮುಂಬಾಗಿಲನ್ನು ಲಾಕ್ ಮಾಡಿ ತಂದೆ ತಾಯಿಗೆ ಗುಡ್ ನೈಟ್ ಹೇಳಿ ರೂಮಿಗೆ ಬಂದಾಗ ಅಭಿರಾಮಿ ಬಟ್ಟೆ ಬದಲಾಯಿಸಿ ಆಗಲೇ ಹಾಸಿಗೆ ಮೇಲೆ ಅಡ್ಡಾಗಿದ್ಲು. ಭರತ್ ಅವಳ ಬಳಿ ಬಂದಾಗ ಅವಳ ನೀಲರೆಪ್ಪೆಗಳ ಮೇಲೆ ಪವಡಿಸಿದ್ಲು. ಇಷ್ಟು ಬೇಗ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಭರತ್ ಅವಳ ಮುಖದತ್ತ ಬಾಗಿ ಅಭಿ ಅಭಿ ಎಂದು ಮೆಲ್ಲು ಧ್ವನಿಯಲ್ಲಿ ಕರೆದ. ಅವಳು ಮಿಸುಕಾಡಲಿಲ್ಲ. ಅವಳ ಭುಜ ಹಿಡಿದು ಅಲುಗಾಡಿಸಿ ಎಚ್ಚರಿಸಲು ಪ್ರಯತ್ನಿಸಿದ. ಅವಳಿಂದ ಪ್ರತಿಕ್ರಿಯೆ ಬರಲಿಲ್ಲ. ಅವಳು ನಿಜವಾಗಿ ನಿದ್ದೆ ಹೋಗಿರುವಳೋ ಅಥವಾ ನಿದ್ದೆ ಮಾಡುತ್ತಿರುವಂತೆ ನಟಿಸುವವರನ್ನು ಎಚ್ಚರಿಸಲು ಸಾಧ್ಯವೇ ಎಂಬ ಮಾತು ನೆನಪಾಯಿತು. ಅವನು ಬೇಸರದಿಂದ ರೂಮಿನ ದೀಪವಾರಿಸಿ ಬೆಡ್ ಲ್ಯಾಂಪ್ ಅಂಟಿಸಿದ. ಆ ರಾತ್ರಿಯ ನೀರವತೆ, ಮುಬ್ಬುಗತ್ತಲೆ, ಏಕಾಂತ ವಾತಾವರಣ, ಹತ್ತಿರದಲ್ಲೇ ಚಲುವಾದ ಹೆಂಡತಿ. ಆದರೆ ಅವನು ಪ್ಯಾಕಿಂಗ್ನಿಂದ ಸಿಗರೆಟ್ ತೆಗೆದುಕೊಂಡು ಬಾಲ್ಕನಿಯಲ್ಲಿ ನಿಂತು ಲೈಟರ್ನಿಂದ ಅದನ್ನು ಹಚ್ಚಿಸಿಕೊಂಡ. ಹೌದು, ಅಭಿರಾಮಿಯು ಇದೇ ರೀತಿ ಬೆಂಕಿ ಹಚ್ಚಿದ್ಲು ತನ್ನ ಹೃದಯಕ್ಕೆ. ಅವನ ಮನಸ್ಸು ತೊಳಲಾಟಕ್ಕೆ ಸಿಕ್ಕೊಂಡಿತ್ತು. ಅವಳೊಡನೆ ಆತ್ಮೀಯವಾಗಿ ಸಂಜೆ ಪೂರ್ತಿ ಸಮಯ ಕಳೆದ ಮೇಲೆ ಇಂದು ರಾತ್ರಿಯಾದರೂ ತನಗೆ ಒಲಿಯುತ್ತಾಳೆ ಎಂದು ಅವನು ಆಸೆ ಪಟ್ಟಿದ್ದು ಸಂಪೂರ್ಣ ವ್ಯರ್ಥವಾಗಿತ್ತು. ಮದುವೆ ಆದಮೇಲೆ ಸಿಮ್ಲಾ, ಮೊನಾಲಿ, ಡಾಲ್ ಹೌಸ್ಗೆಲ್ಲ ಮಧುಚಂದ್ರಕ್ಕೆ ಅಭಿರಾಮಿಯನ್ನು ಕರೆದುಕೊಂಡು ಒಯ್ಯಬೇಕೆಂದು ಏನೇನೋ ಯೋಚನೆಗಳನ್ನು ಹಮ್ಮಿಕೊಂಡಿದ್ದ. ತನ್ನ ಆಸೆಗಳನ್ನು ಅರಿಯುವ ಸಾಮರ್ಥ್ಯ ಅವಳಿಗಿಲ್ವೋ ಅಥವಾ ಬೇಕೆಂದೇ ತನ್ನ ಭಾವನೆಗಳೊಂದಿಗೆ ಆಟವಾಡ್ತಿದ್ದಾಳೋ ಏನೊಂದು ಅರ್ಥವಾಗದೆ ಅವನು ತಳಮಳಗೊಂಡಿದ್ದ. ಭರತ್ ಬೆಳಗ್ಗೆ ಬೇಗನೆ ಎದ್ದು ಕೆಳಗಿಳಿದು ಬಂದಾಗ ಪೇಪರ್ ಓದುತ್ತಾ ಕುಳಿತಿದ್ದ ಗಂಗಾಧರ್ ರಾಯರು ಆಶ್ಚರ್ಯದಿಂದ ಹುಬ್ಬೇರಿಸಿದರು. ಯಾಕೋ ಇಷ್ಟು ಬೇಗ ಎದ್ಬಿಟ್ಟೆ? ಆಫೀಸಿಗೆ ಲೇಟ್ ಆಗುತ್ತಪ್ಪ. ಪತಿಗೆ ಕಾಫಿ ಕೊಡಲು ಬಂದ ಇಂದಿರಮ್ಮನು ಬೆರಗು ಧ್ವನಿಯಲ್ಲಿ ಇವತ್ತಿನಿಂದಲೇ ಆಫೀಸಿಗೆ ಹೊರಟಿದೀಯಾ ಎಂದು ಪ್ರಶ್ನಿಸಿದರು. ಇದೇನು ಚಂದ ಭರತ್, ಮದುವೆಯಾದ ಹೊಸದು, 4 ದಿನ ರಜಾ ಹಾಕಿ ಎಲ್ಲಿಗಾದರೂ ಹೋಗಿ ಬರಬಾರ್ದೆ? ತಾಯಿಯ ಮಾತು ಕೇಳಿ ಅವನು ನಗುವ ಪ್ರಯತ್ನ ಮಾಡಿದ. ಇಲ್ಲಮ್ಮ, ಸದ್ಯಕ್ಕೆ ಎಲ್ಲೂ ಹೋಗುವ ಪರಿಸ್ಥಿತಿಯಲ್ಲಿಲ್ಲ. ಆಫೀಸ್ನಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಹಾಗಂತ ನೀನು ಈಗಲೇ ಹೊರಟ್ಬಿಟ್ರೆ ಪಾಪ ಅಭಿ ಏನು ಅನ್ಕೊತಾಳೋ? ಅವಳಿಂದಲೇ ತಾನು ನಿರ್ಧಾರ ಬದಲಾಯಿಸಿ ಆಫೀಸಿಗೆ ಹೋಗುತ್ತಿರುವುದು ಎಂದು ತಾಯಿ ತಂದೆಯ ಮುಂದೆ ಹೇಗೆ ಹೇಳಿಯಾನು? ಅವನು ಕಾಫಿ ಕುಡಿಯುತ್ತಾ ಮಾತು ಬದಲಾಯಿಸಿ, ಅಮ್ಮ ಸ್ನಾನ ಮಾಡಿ ಬರ್ತೀನಿ, ತಿಂಡಿ ಬೇಗ ರೆಡಿ ಮಾಡಿಬಿಡಿ ಅಮ್ಮ ಎಂದು ಹೇಳಿ ಮುಂದೆ ಮಾತಿಗೆ ಅವಕಾಶ ಕೊಡದಂತೆ ಎದ್ದು ಹೋದ. ಅಭಿರಾಮಿ ಎದ್ದು ಬರುವ ಹೊತ್ತಿಗೆ ಭರತ್ ಆಗಲೇ ಸ್ನಾನ ಮುಗಿಸಿ ತಿಂಡಿ ತಿನ್ನುತ್ತಿದ್ದ. ಎಷ್ಟು ಹೊತ್ತು ಮಲಗಿಬಿಟ್ಟೆ, ನನ್ನನ್ನು ಬೇಗ ಎಬ್ಬಿಸಬಾರ್ದಿತ್ತ? ಅಭಿರಾಮಿ ಸಂಕೋಚದಿಂದ ನೋಡಿದಾಗ ಇಂದಿರಮ್ಮ ನಗುತ್ತಾ, ಪರವಾಗಿಲ್ಲ ಬಿಡು, ಇನ್ನೂ ಹೊಸ ಪರಿ, ರಾತ್ರಿ ಮಲಗಿದ್ದೇ ಲೇಟು ಎಂದರು. ತಾನು ಬೇಗನೆ ಮಲಗಿಬಿಟ್ಟೆ ಎಂದು ನೆನೆಸ್ಕೊಂಡ ಅಭಿರಾಮಿ ಓರೆಗಣ್ಣಿನಿಂದ ಭರತ್ನ ಕಡೆ ನೋಡಿದ್ಲು. ಅವನು ಅವಳತ್ತ ತಿರುಗದೆ ಎದ್ದು ವಾಶ್ ಬೇಷನ್ ಬಳಿ ನಡೆದ. ಅವನು ಬಟ್ಟೆ ಬದಲಾಯಿಸಿ ಸಿದ್ಧನಾಗುವ ಹೊತ್ತಿಗೆ ಅಭಿರಾಮಿ ಸ್ನಾನ ಮುಗಿಸಿ ಬಂದ್ಲು. ನಾನು ಆಫೀಸಿಗೆ ಹೋಗಿ ಬರ್ತೀನಬಿ ಎಂದು ಹೇಳಿದಾಗ ಅಭಿರಾಮಿ ಅವನ ಮುಖ ನೋಡಿದ್ಲು. ಅವನ ಕಣ್ಣುಗಳಲ್ಲಿ ಅಶಾಂತಿಯ ಛಾಯೆ ಇಣುಕುತ್ತಿತ್ತು. ಎಷ್ಟು ಹೊತ್ತಿಗೆ ವಾಪಸ್ ಬರ್ತೀರಾ? ಅವಳ ಪ್ರಶ್ನೆ ಕೇಳಿ ಅವನ ಮುಖ ಸ್ವಲ್ಪ ಮೃದುವಾಯಿತು. ಒಂದು ಮಾತು ಅವಳು ಹೋಗ್ಬೇಡಿ ಭರತ್ ಎಂದು ಗೋಗರೆದಿದ್ರೆ ತಕ್ಷಣ ಅವನು ಮನಸ್ಸು ಬದಲಾಯಿಸಿ ಇದ್ಬಿಡ್ತಿದ್ದ. ತಾನಾಗಿಯೇ ಆ ಮಾತು ಸೂಚಿಸಲು ಅವನು ಸ್ವಾಭಿಮಾನ ಅಡ್ಡ ಬಂತು. ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ, ಬಾಯ್ ಎಂದು ಅವಳ ಕೆನ್ನೆ ತಟ್ಟಿ ಅಲ್ಲಿಂದ ಕಾಲು ತೆಗೆದ. ಅವನು ಕಾರಿನಲ್ಲಿ ಕುಳಿತು ಹೊರಟಾಗ ಅವಳು ಬಾಲ್ಕನಿಯಲ್ಲಿ ನಿಂತು ನೋಡುತ್ತಿದ್ದುದು ಕಾಣಿಸಿತು. ಅಭಿರಾಮಿ ಕೆಳಗಿಳಿದು ಬಂದಾಗ ಗಂಗಾಧರ್ ರಾಯರು ಪೂಜೆಗೆ ಹಾಣೆ ಮಾಡಿಕೊಳ್ತಿದ್ರು. ಮಗು, ದೇವರ ಮನೆಯಲ್ಲಿ ರಂಗೋಲೆ ಹಾಕಿ ಪೂಜೆಗೆ ಹೂ ಕಿತ್ಕೊಂಡು ಬರ್ತೀಯಾ ಎಂದಾಗ ಅಭಿರಾಮಿ ಅವರ ಬಳಿ ನಡೆದ್ಲು. ಇನ್ಮೇಲೆ ಈ ಕೆಲಸಗಳು ನಾನೇ ಮಾಡ್ತೀನಿ ಮಾವ, ನೀವು ಅದನ್ನು ಬಾಯಿಬಿಟ್ಟು ಕೇಳಬೇಕಾ? ಅವಳು ಸಣ್ಣನೆ ದನಿಯಲ್ಲಿ ಹಾಡು ಗುಣಗುತ್ತಾ ರಂಗೋಲಿ ಹಾಕುತ್ತಿದ್ದುದನ್ನು ಕಂಡು ಗಂಗಾಧರ್ ರಾಯರ ಮನಸ್ಸು ಮೊದಗೊಂಡಿತು. ಅವರು ಅಡಿಗೆ ಮನೆಯಲ್ಲಿದ್ದ ಮಡದಿಯ ಬಳಿ ಬಂದು,
ಒಳ್ಳೆ ಸೊಸೆ ಸಿಗೋಕ್ಕೂ ಅದೃಷ್ಟ ಬೇಕು ಇಂದಿರಾ. ನಾವು ಆ ವಿಷಯದಲ್ಲಿ ಪುಣ್ಯ ಮಾಡಿದ್ದೀವಿ ಎಂದಾಗ ಅವರ ಧ್ವನಿಯಲ್ಲಿ ಸಂತೃಪ್ತತೆ ತುಂಬಿತ್ತು. ದೀಪಕ್ಕೆ ಎಣ್ಣೆ ಹಾಕಲು ಇಂದಿರಮ್ಮ ದೇವರ ಮನೆಗೆ ಬಂದಾಗ ಅಭಿರಾಮಿ ರಂಗೋಲಿ ಮುಗಿಸುವ ಹಂತದಲ್ಲಿದ್ಲು. ಆಯ್ತಾ ಅಭಿ ಎಂದವರೇ ಅವಳು ಹಾಕಿದ ರಂಗೋಲಿ ನೋಡಿ ಬೆರಗಾದ್ರು. ಇದೇನು ರಂಗೋಲಿನೇ? ಅಭಿರಾಮಿ ಮುದ್ದಾಗಿ ನಗುತ್ತಾ, ಯಾಕೆ ಚೆನ್ನಾಗಿಲ್ವಾ ಎಂದು ಕೇಳಿದ್ಲು. ಸಂಧ್ಯಾ ವಂದನೆಯ ಪಾತ್ರೆ ಹಿಡಿದು ಬಂದ ರಾಯರು ಅದನ್ನು ನೋಡಿ, ನಮ್ಮ ಸಂಪ್ರದಾಯದ ಪ್ರಕಾರ ಓಂಕಾರ ಬರಿತೀವಿ ಮಗು, ಈ ಥರ ಸ್ವಸ್ತಿಕ್ ಬರೆಯೋದು ನಮ್ಮ ಆಚಾರದಲ್ಲಿಲ್ಲ ಎಂದರು. ಇಲ್ಲ ಮಾವ, ನಾನು ದೇವಸ್ಥಾನದಲ್ಲಿ ನೋಡಿದ್ದೀನಿ. ಈ ತರಹ ರಂಗೋಲಿ ಬರೆದು ಬಿಳಿ ಹಕ್ಕಿ, ಖರ್ಜೂರ, ಕಲ್ಚಕ್ಕರೆ ಇಟ್ಟು ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ? ಇಂದಿರಮ್ಮ ನಗುತ್ತಾ, ಒಳ್ಳೆ ಹುಡುಗಿ, ಅದೆಲ್ಲ ನಮ್ಮ ಪದ್ಧತಿ ಅಲ್ಲ. ನೀನು ಯಾವ ದೇವಸ್ಥಾನದಲ್ಲಿ ನೋಡಿದ್ಯೋ ಏನೋ, ಇದನ್ನು ಅಳಿಸಿ ಬೇರೆ ರಂಗೋಲಿ ಹಾಕು ಎಂದರು. ಬೇರೆ ರಂಗೋಲಿ ಹಾಕುತ್ತಿದ್ರೂ ಅಭಿರಾಮಿಯ ಮನಸ್ಸಿನಲ್ಲಿ ಗೊಂದಲ ತುಂಬಿತ್ತು. ಭರತ್ ಮಧ್ಯಾಹ್ನವೇ ಮನೆಗೆ ಬಂದಾಗ ಅವನ ಮುಖ ಗೆಲುವಾಗಿತ್ತು. ಅಭಿ, ನನ್ನ ಕೊಲೀಗ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಪಾರ್ಟಿ ಮಾಡೋಣ ಅಂತ ತುಂಬ ಗಲಾಟೆ ಮಾಡ್ತಿದ್ದಾರೆ. ಸೆಂಚುರಿ ಕ್ಲಬ್ನಲ್ಲಿ ಇವತ್ತು 6 ಗಂಟೆಗೆ ಪಾರ್ಟಿ, ನಾವಿಬ್ಬರು ಹೋಗೋಣ. ಅಭಿರಾಮಿ ಮೂಗೆಳೆದು, ಪಾರ್ಟಿನಾ? ಅದೆಲ್ಲ ನನಗೆ ಅಭ್ಯಾಸವೇ ಇಲ್ಲ ಭರತ್. 4 ಗೋಡೆ ಮಧ್ಯ ಎಲ್ಲರನ್ನೂ ರೇಗಿಸ್ಕೊಂಡಿರೋಕ್ಕೆ ಅಷ್ಟೇ ಲಾಯಕ್ ನಾನು. ಸೋಷಿಯಲ್ ಅಕೇಷನ್ಸ್ನಲ್ಲಿ ಮಿನಿಗಲ್ ಆಗೋಕ್ಕೆ ನನಗೆ ಬರಲ್ಲ ಎಂದಾಗ ಅವಳ ಮಾತುಗಳಿಂದ ಅವನಿಗೆ ನಗು ಬಂತು. ಜೊತೆಗೆ ಅವಳ ಪ್ರಾಮಾಣಿಕ ಅವಲೋಕನದ ಬಗ್ಗೆ ಮೆಚ್ಚುಗೆಯೂ ಮೂಡಿತು. ನೀನು ಹೀಗೆ ಮಾತನಾಡ್ಕೊಂಡಿದ್ರೇ ಬೇಕಾದಷ್ಟಾಯಿತು. ನಮ್ಮ ಮದುವೆ ಸೆಲೆಬ್ರೇಷನ್ಗೋಸ್ಕರ ತಾನೇ ಪಾರ್ಟಿ ಅರೇಂಜ್ ಮಾಡ್ತಾ ಇರೋದು. ನೀನೇ ಬಾರದೆ ಇದ್ದರೆ ಹೇಗಬ್ಬಿ? ಬೆಂಗಳೂರಿನವರ ತರಹ ಹೈ ಸ್ಟೈಲ್ ಆಫ್ ಡ್ರೆಸ್ಸಿಂಗ್ ನನಗೆ ರೂಢಿ ಇಲ್ಲ. ನನಗೆ ಹೇಗೆ ಅಭ್ಯಾಸನೋ ಹಾಗೆ ಡ್ರೆಸ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಆ ತುಳುಕು ಬಳಕು ಹುಡುಗಿರ ಮುಂದೆ ನನ್ನ ಹೆಂಡತಿ ಹಳ್ಳಿ ಗುಗ್ಗು ತರಹ ಇದ್ದಾಳೆ ಅಂತ ನನ್ನನ್ನು ಬೈಕೋಬೇಡಿ. ಈ ಬಾರಿ ಭರತ್ ಜೋರಾಗಿ ನಕ್ಬಿಟ್ಟ. ನಂತರ ಅವಳ ಭುಜವನ್ನು ಹಿಡಿದು ಮೆಲ್ಲು ಧ್ವನಿಯಲ್ಲಿ, ಆ ತುಳುಕು ಬಳಕು ನೋಡಿ ಬೇಸತ್ತಿದ್ರಿಂದನೇ ನಿನ್ನಂಥ ಸಿಂಪಲ್ ಹುಡುಗಿನ ಮೆಚ್ಚಿ ನಾನು ಮದುವೆ ಆಗಿದ್ದು. ಬಿ ಯುವರ್ ಸೆಲ್ಫ್ ಅಭಿ, ಐ ಲೈಕ್ ಇಟ್ ಎಂದು ಪ್ರೀತಿಯಿಂದ ಅವಳ ಕೆನ್ನೆಯನ್ನು ನಯವಾಗಿ ಹಿಂಡಿದ. ಕಲಾತ್ಮಕವಾಗಿ ಕಸೂತಿ ಮಾಡಿದ ತಿಳಿ ಕೆಂಪು ಬಣ್ಣದ ಸೀರೆ, ನೀಲವಾಗಿ ಹೆಣೆದ ಜಡೆ, ಹಿತಮಿತವಾದ ಆಭರಣದಲ್ಲಿ ಅವಳ ಸರಳ ಚೆಲುವು ಹೊರಹೊಮ್ಮುತ್ತಿತ್ತು. ಹಣೆಯಲ್ಲಿದ್ದ ದುಂಡು ಕುಂಕುಮ, ಮೂಗಿನಲ್ಲಿದ್ದ ಹೊಳೆಯುವ ನತ್ತು ಅವಳ ಮುಖಕ್ಕೆ ಒಂದು ಬಗೆಯ ವೈಶಿಷ್ಟ್ಯತೆ ನೀಡಿತು. ಅವಳು ಬೀರುವಿನೊಳಗೆ ಹ್ಯಾಂಗರ್ಗಳನ್ನು ಸರಿಯಾಗಿ ಹಾಕುತ್ತಿರುವಾಗ ಭರತ್ ನವಿರಾಗಿ ಹುಬ್ಬು ಗಂಟಾಕಿದ. ಅಭಿ, ಏನಾಗಿದೆ ಅಲ್ಲಿ? ಅವಳ ಹೊಕ್ಕಳಿನ ಮೇಲ್ಭಾಗದಲ್ಲಿ ಕಾಸಿನಗಲದ ಕಂದು ಬಣ್ಣದ ಮಚ್ಚೆ ಇತ್ತು. ಅವಳು ನಗುತ್ತಾ, ಅದು ಹುಟ್ಟು ಮಚ್ಚೆ. ನಾನು ಹುಟ್ಟಿದಾಗಿನಿಂದಲೂ ನನ್ನ ಕನ್ಸಿಸ್ಟೆಂಟ್ ಕ್ಯಾಂಪನಿಯನ್. ಯಾಕಷ್ಟೊಂದು ಆಶ್ಚರ್ಯ ಎಂದು ಕೇಳಿದ್ಲು. ಈ ತರಹ ಮಚ್ಚೆ ಇರೋದು ತುಂಬ ಅಪರೂಪ, ಅದಕ್ಕೆ ಆಶ್ಚರ್ಯವಾಯಿತು. ನಾನು ಚಿಕ್ಕವಳಾಗಿದ್ದಾಗ ಡ್ಯಾಡಿ ಮಮ್ಮಿ ನನ್ನನ್ನು ಸ್ಕಿನ್ ಸ್ಪೆಷಲಿಸ್ಟ್ಗಳ ಹತ್ರ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದ್ರಂತೆ. ಅದು ಮಚ್ಚೆ ಅಂದಿದ್ರು. ಏನೂ ತೊಂದರೆ ಇಲ್ಲ ಅಂತ ಗೊತ್ತಾದ ಮೇಲೆ ಅವರಿಗೂ ಸಮಾಧಾನ ಆಯ್ತಂತೆ. ಅಭಿರಾಮಿ ವಿವರಣೆ ನೀಡಿದ್ಲು. ತಿಳಿ ಬೂದು ಬಣ್ಣದ ಸೂಟ್ನಲ್ಲಿ ಭರತ್ ಹಾಗೂ ತಿಳಿ ಕೆಂಪಿನ ಸೀರೆ ಉಟ್ಟು ಅಭಿರಾಮಿ ಪಾರ್ಟಿಯಲ್ಲಿ ಎಲ್ಲರ ಕೇಂದ್ರ ಬಿಂದುವಾಗಿದ್ದರು. ಇತರ ಯುವತಿ ಸಹೋದ್ಯೋಗಿಗಳ ಆಧುನಿಕತೆ, ಆಡಂಬರ, ಅಧಿಕಾರಯುಕ್ತ ಮನೋಭಾವದ ಮುಂದೆ ಅಭಿರಾಮಿಯ ಸರಳ ಸೌಂದರ್ಯ ಹಾಗೂ ನಿಷ್ಕಲ್ಮಶ ನಡವಳಿಕೆ ಎಲ್ಲರ ಕಣ್ಣಿಗೆ ಹಿತಹಾರ ಆಯಿತು. ಪಾರ್ಟಿಯ ಮುಕ್ತ ವಾತಾವರಣ ಹಾಗೂ ಸ್ವಲ್ಪ ಡ್ರಿಂಕ್ಸ್ ಸೇವನೆಯಿಂದ ಪ್ರಭಾವಿತನಾಗಿದ್ದ ಭರತ್ ಖುಷಿಯಾಗಿ ಸಣ್ಣಗೆ ಸೀಳ್ ಹಾಕುತ್ತಾ ಕಾರನ್ನು ಮನೆಯ ಕಡೆ ನಡೆಸುತ್ತಿದ್ದ. ಅವನ ನೋಟ ಆಗಾಗ ಪಕ್ಕದಲ್ಲಿದ್ದ ಲಾವಣ್ಯದ ಸಿರಿಯತ್ತ ಹೊರಳುತ್ತಿದ್ದವು. ಇಂದಿರಮ್ಮ ನಿದ್ದೆಗಣ್ಣಿಂದ ತೂಕಡಿಸುತ್ತಿದ್ದಲೇ ಅವರಿಬ್ಬರಿಗೆ ಬಾಗಿಲು ತೆಗೆದರು. ಅಮ್ಮ, ನೀವ್ಯಾಕೆ ಎದ್ದಿದ್ದೀರಾ? ಡೋರ್ ಲಾಕಿನ ಕೀ ಹೇಗಿದ್ರೂ ಭರತ್ ಹತ್ರ ಇದೆ. ಬಾಗಿಲು ಹಾಕೊಂಡು ನೀವು ಮಲಗಿಬಿಡಬೇಕಿತ್ತು. ಅಭಿರಾಮಿ ಕಳಕಳಿಯಿಂದ ನೋಡಿದ್ಲು. ನೀವಿಬ್ಬರು
ಬರೋವರೆಗೂ ನನ್ನ ಕಣ್ಣಿಗೆ ನಿದ್ದೆ ಹತ್ತೋದಿಲ್ಲ ಅಮ್ಮ. ಊಟ ಆಗಿದೆಯಾ? ಇಂದಿರಮ್ಮ ಕಾಕುಲತೆಯಿಂದ ವಿಚಾರಿಸ್ಕೊಂಡ್ರು. ಒಂದು ಲೋಟ ಹಾಲು ಕುಡಿದು ಮಲ್ಕೊಳ್ಳಿ, ಇಂದಿರಮ್ಮ ಹೇಳಿದಾಗ ಅಭಿರಾಮಿ ಗಾಬರಿಯಿಂದ, ಅಯ್ಯೋ ಬೇಡಮ್ಮ, ಹೊಟ್ಟೆ ಬಿರಿಯೋ ಅಷ್ಟು ತಿನ್ಬಿಟ್ಟಿದ್ದೀವಿ ಎನ್ನುತ್ತಾ ಕಾಲ್ಗೆಜ್ಜೆ ಸದ್ದು ಮಾಡುತ್ತಾ ಮಹಡಿ ಏರಿ ಹೋದ್ಲು. ಅವಳ ನಡಿಗೆಯ ಲಾಸ್ಯಕ್ಕೆ ತಾಳ ಹಾಕುತ್ತಾ ತೂಗಾಡುವ ಜಡೆ ಕಂಡು ಭರತನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಅಭಿರಾಮಿ ರೂಮಿನಲ್ಲಿ ಕಾಲಿಟ್ಟೊಡನೆ ಅವಳನ್ನು ಹಿಂಬಾಲಿಸಿ ಬಂದ ಭರತ್ ರೂಮಿನ ಬಾಗಿಲು ಭದ್ರಪಡಿಸಿ ಅವಳನ್ನು ಬಿಗಿದಪ್ಪಿದ. ಅಭಿ, ಯು ಆರ್ ಸೋ ಬ್ಯೂಟಿಫುಲ್, ಐ ಲವ್ ಯು. ಅವನ ಅನಿರೀಕ್ಷಿತ ಆಕ್ರಮಣಕ್ಕೆ ಅಭಿರಾಮಿ ಅವಕ್ಕಾದ್ಲು. ಭರತ್, ನನ್ನ ಬಿಟ್ಬಿಡಿ ಪ್ಲೀಸ್ ಎನ್ನುತ್ತಾ ಕುಸಿರಾಡುತ್ತಿದ್ದಂತೆ ಅವನ ಬಾಹುಬಂಧನ ಇನ್ನೂ ಬಿಗಿಯಾಯಿತು. ಅಭಿ ಪ್ಲೀಸ್, ನೀವಿವತ್ತು ನನ್ನನ್ನು ಡಿಸಪಾಯಿಂಟ್ ಮಾಡಬೇಡಿ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನನಗೆ ನೀನು ಬೇಕು. ಅವನ ತುಟಿಗಳು ಗಾಢವಾಗಿ ಅವಳ ಮುಖದ ತುಂಬ ಪ್ರೇಮದ ಮುದ್ರೆಯನ್ನು ಒತ್ತಿದ್ದವು. ಕ್ಷಣ ಕ್ಷಣಕ್ಕೂ ಅವನ ಆವೇಶ ಹೆಚ್ಚಾಗುತ್ತಿದ್ದಂತೆ ಅಭಿರಾಮಿ ಕಂಗಾಲಾದ್ಲು. ಕುಸಿರಾಡಿಕೊಂಡು ಅವನ ಹಿಡಿತದಿಂದ ಬಿಡಿಸಿಕೊಳ್ಳುತ್ತಾ ಅವನನ್ನು ದೂರ ತಳ್ಳಿದ್ಲು. ಭರತ್ ಆಯ ತಪ್ಪಿ ಹಿಂದೆ ಮುಗ್ಗರಿಸಿದಾಗ ಅಭಿರಾಮಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಹವಣಿಸಿದ್ಲು. ಅಭಿ ಪ್ಲೀಸ್ ಎನ್ನುತ್ತಾ ಭರತ್ ಅವಳ ಸೆರಗನ್ನು ಹಿಡಿದೆಳೆದ ತಕ್ಷಣ ಅಭಿರಾಮಿ ಕೈ ಎತ್ತಿ ಚಟಾರನೆ ಅವನ ಕೆನ್ನೆಗೆ ಬೀಸಿದ್ಲು. ತತ್ತರಿಸಿ ಹೋದ ಭರತ್. ಅಭಿರಾಮಿ ಅನಿರೀಕ್ಷಿತವಾಗಿ ಹೊಡೆದ ಹೇಟಿನಿಂದ ಅವನ ಕೆನ್ನೆ ಚುಟುಗುಟ್ಟುತ್ತಿತ್ತು. ಅವಳ ಸೆರಗನ್ನು ಹಿಡಿದು ಕೈ ತಾನಾಗಿಯೇ ಸಡಿಲವಾಯಿತು. ಅಪಘಾತಕ್ಕೆ ತುತ್ತಾದವನಂತೆ ಅವನು ದಪ್ಪನೆ ಹಾಸಿಗೆ ಮೇಲೆ ಕುಸಿದು ಕುಳಿತುಕೊಂಡ. ಅಭಿರಾಮಿ ರೂಮಿನ ಬಾಗಿಲು ತೆರೆದು ದಡದಡನೆ ಹೊರಗೂಡಿದ್ಲು. ಭರತ್ ಸರಕ್ಕನೆದ್ದು ಅಭಿ ಅಭಿ ಎಂದು ಕೂಗುತ್ತಾ ಅವಳ ಹಿಂದೆ ನಡೆದರೂ ಅವಳು ಅವನ ಕರೆಯನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಅವನು ಹೊರಗೆ ಬಂದು ನೋಡಿದಾಗ ಸೋಫಾದ ಮೇಲೆ ಕುಳಿತು ಮುಖ ಮುಚ್ಚಿಕೊಂಡು ಅಳುತ್ತಿರುವುದು ಕಾಣಿಸಿತು. ಅಷ್ಟರಲ್ಲಿ ನೀರು ಕುಡಿಯುವ ಜಗ್ ರೂಮಿಗೆ ತಂದ್ಕೊಂಡು ಹೋಗಲು ಬಂದ ಇಂದಿರಮ್ಮ ಸೋಫಾದ ಮೇಲೆ ಅಳುತ್ತಾ ಕುಳಿತಿದ್ದ ಅಭಿರಾಮಿಯನ್ನು ಕಂಡು ಚಕಿತರಾದರು. ಯಾಕೆ ಅಭಿ, ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಏನಾಯಿತು? ಯಾಕಮ್ಮ ಅಳ್ತಾ ಇದೆಯಾ ಎಂದು ಕೇಳುವಾಗ ಅವರ ಧ್ವನಿಯಲ್ಲಿ ಆತಂಕ ತುಂಬಿತ್ತು. ಅಭಿರಾಮಿ ಮಾತನಾಡದೆ ಸುಮ್ಮನೆ ಅಳುತ್ತಿದ್ದುದನ್ನು ಕಂಡು ಅವರಿಗೆ ಕಳವಳವಾಯಿತು. ಮೆಟ್ಟಿಲ ಬಳಿ ನಿಂತಿದ್ದ ಭರತ್ನತ್ತ ನೋಡಿ, ಯಾಕಪ್ಪ, ಅಪ್ಪ ಅಮ್ಮ ಏನಾದರೂ ನೆನೆಸ್ಕೊಂಡು ಅಳ್ತಿದ್ದಾಳಾ ಎಂದು ವಿಚಾರಿಸಿದಾಗ ಭರತ್ ತಕ್ಷಣ ಉತ್ತರಿಸಲಿಲ್ಲ. ಸ್ವಲ್ಪ ತಡೆದು, ಅಮ್ಮ ನೀನು ಮಲ್ಕೋ ಹೋಗು, ಅವಳಿಗೆ ನಾನು ಸಮಾಧಾನ ಮಾಡ್ತೀನಿ ಎಂದು ತಾಯಿಯನ್ನು ಒಳಗೆ ಕಳಗಿಸಿ ಅಭಿರಾಮಿಯ ಬಳಿ ಬಂದು, ನಾನು ನಿನ್ನ ತಂಟೆಗೆ ಬರಲ್ಲ ಅಭಿ, ರೂಮ್ನಲ್ಲಿ ಮಲ್ಕೋಬಾ. ಅಭಿ ಮಿಸುಕಾಡಲಿಲ್ಲ. ಅಪ್ಪ ಅಮ್ಮನಿಗೆ ಕೇಳಿಸೋ ಹಾಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ, ಬೇಕಾದರೆ ಪ್ರಾಮಿಸ್ ಮಾಡ್ತೀನಿ ನಾನು ನಿನಗೇನೂ ಮಾಡಲ್ಲ. ನೀನು ಇಲ್ಲೇ ಮಲ್ಕೊಂಡ್ರೆ ಅಪ್ಪ ಅಮ್ಮ ತಪ್ಪು ತಿಳ್ಕೊತಾರೆ. ನಮ್ಮ ನಡುವೆ ಏನೇ ಇರಲಿ ಅದು ಇನ್ನೊಬ್ಬರ ಮುಂದೆ ತೋರಿಸ್ಕೊಳ್ಳೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಎದ್ ಬಾ ಅಭಿ. ಅಭಿರಾಮಿ ಮೊದಲು ಅನುಮಾನಿಸಿದ್ರು, ನಂತರ ಕಣ್ಣೊರೆಸ್ಕೊಂಡು ಅವನ ಹಿಂದೆ ನಡೆದ್ಲು. ಅವಳು ರೂಮಿನೊಳಗೆ ಬಂದ ಮೇಲೆ ಬಾಗಿಲು ಹಾಕಿ ಭರತ್ ಡ್ರೆಸ್ಸಿಂಗ್ ರೂಮ್ಗೆ ಹೋದ. ಅವನು ಬಟ್ಟೆ ಬದಲಾಯಿಸಿ ಬಂದ ಮೇಲೂ ಅಭಿರಾಮಿ ಹಾಗೆಯೇ ನಿಂತಿದ್ಲು. ಭರತ್ ಅವಳತ್ತ ನೋಡದೆ, ಬಲವಂತವಾಗಿ ಇನ್ನೊಬ್ಬರಿಂದ ಪಡ್ಕೊಳ್ಳೋ ಅಷ್ಟು ಕಟಕ ಅಲ್ಲ ನಾನು. ಬೇಡ ಅನ್ನೋರಿಂದ ದೂರ ಇರಬೇಕು ಅನ್ನೋ ಅಷ್ಟು ಸ್ವಾಭಿಮಾನ ನನಗಿದೆ. ನಾನು ನಿನ್ನ ತಂಟೆಗೆ ಬರಲ್ಲ, ನೀನು ಪಾಡಿಗೆ ನೀನು ಮಲ್ಕೋ ಎಂದು ಮುಸುಕೆಳೆದು ಮಲಗಿಬಿಟ್ಟ. ನಿಧಾನವಾಗಿ ಅಭಿರಾಮಿಯು ಬಂದು ಮಲ್ಕೊಂಡ್ಳು. ಇಬ್ಬರ ಮನಸ್ಸಿನಲ್ಲೂ ಒಂದೊಂದು ರೀತಿಯ ಕೋಲಾಹಲ ತುಂಬಿಕೊಂಡಿತ್ತು. ಇಬ್ಬರಿಗೂ ನಿದ್ರೆ ಬಹಳ ದೂರವಾಗಿತ್ತು. ಒಂದೇ ಕೋಣೆ, ಒಂದೇ ಹಾಸಿಗೆ, ಒಂದೇ ಬದುಕು, ಆದರೆ ಭಾವನೆಗಳು ಮಾತ್ರ ವಿರುದ್ಧ ದಿಕ್ಕು. ಇದಕ್ಕೆ ಅಂತ್ಯ ಹೇಗೆ? ಪರಿಹಾರ ಯಾವುದು? ಪರಿಣಾಮ ಏನು? ಈ ಪ್ರಶ್ನೆಗಳು ಇಬ್ಬರ ಮನಸ್ಸಿನಲ್ಲೂ ಎದ್ದು ನಿಂತಿತು. ಆದರೆ ಉತ್ತರ ಇಬ್ಬರ ಬಳಿಯಲ್ಲಿಯೂ ಇರಲಿಲ್ಲ. ಭರತ್ ಎದ್ದಾಗ ಅಭಿರಾಮಿ ಅವನಿಗಾಗಿ ಕಾಫಿ ಹಿಡಿದು ರೂಮಿಗೆ ತಂದಳು. ಅವಳ ಮುಖ ಎಂದಿನಂತೆ ನಿರ್ಮಲವಾಗಿತ್ತು. ಹಿಂದಿನ ರಾತ್ರಿಯ ವಿರೋಧ ಭಾವ ಅವಳ ಛಾಯೆಯಲ್ಲಿ ಇರಲಿಲ್ಲ. ಆದರೂ ಕಣ್ಗಳ ಬೆಳಕಿನಲ್ಲಿ ಕಳವಳದ ನೆರಳು ಕಾಣುತ್ತಿತ್ತು. ಕಾಫಿ ಎಂದು ಕಪ್ ಮುಂದೆ ಹಿಡಿದ್ಲು.
ಭರತ್ ಮಾತನಾಡದೆ ತೆಗೆದುಕೊಂಡ. ಅವಳ ಕೆಳಗೊಂದಿದ್ದ ಮುಖ ನೋಡಿ ಅವಳಿಗೆ ವ್ಯತ್ಯೆಯಾಯಿತು. ಸಾರಿ ಭರತ್, ನಿನ್ನೆ ರಾತ್ರಿ ತುಂಬ ನೋವಾಯ್ತಾ ಎನ್ನುತ್ತಾ ಅವನ ಕೆನ್ನೆ ಸವರಲು ಮುಂದೆ ಬಂದಾಗ ಭರತ್ ಅವಳ ಕೈಯನ್ನು ದೂಕಿದ. ನಾನು ನಿಜವಾಗ್ಲೂ ತಪ್ಪು ಮಾಡಿದರೆ ಇನ್ನೂ 2 ಹೊಡೆಸ್ಕೊಳ್ಳೋಕ್ಕೆ ಹಿಂಜರಿತಿರಲಿಲ್ಲ. ಆದರೆ ಕೈ ಹಿಡಿದ ಹೆಂಡತಿಯನ್ನು ಗಂಡನಾದವನು ಸುಖ ಅಪೇಕ್ಷೆ ಪಡೋದು ಅಪರಾಧ ಅನ್ನಿಸ್ತಾ ನಿನಗೆ? ಅಭಿರಾಮಿ ಮಾತನಾಡಲಿಲ್ಲ. ಭರತ್ ಕಾಫಿಯ ಕಪ್ ಪಕ್ಕಕ್ಕಿಟ್ಟು ಅವಳನ್ನೇ ತೀಕ್ಷ್ಣವಾಗಿ ನೋಡಿದ. ಒಂದು ಪ್ರಶ್ನೆ ಕೇಳಲಾ ಅಭಿ? ಅಭಿರಾಮಿ ಕಣ್ಣಲ್ಲಿ ಏನೆನ್ನುವಂತೆ ಪ್ರಶ್ನಿಸಿದ್ಲು. ನೀನು ನನ್ನನ್ನು ನಿಜವಾಗಲೂ ಪ್ರೀತಿಸ್ತೀಯಾ? ಅಭಿರಾಮಿಯ ಮುಖ ಸಂಪೂರ್ಣವಾಗಿ ಮುದುಡಿ ಹೋಗಿತ್ತು. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಭರತ್? ಪ್ರಶ್ನೆಗೆ ಪ್ರಶ್ನೆ ಯಾವತ್ತೂ ಉತ್ತರ ಆಗಲ್ಲ ಅಭಿ. ನಾನು ಕೇಳಿದ ಪ್ರಶ್ನೆ ನಿನ್ನ ಹೃದಯಕ್ಕೆ ನೀನೇ ಹಾಕ್ಕೊಂಡು ಪ್ರಾಮಾಣಿಕವಾಗಿ ಉತ್ತರ ಕೊಡು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.